AC ಹಾಗೂ ತಹಶೀಲ್ದಾರ್ಗೆ ಪತ್ರವನ್ನು ರವಾನೆ ಮಾಡಿದ್ದೀವಿ. ಅವ್ರೇನು ಹೇಳ್ತಾರೆ ಅದನ್ನು ಮುಂದಿನ ಅನ್ನೋಂಗೆ ಕೊಟ್ಟಿದ್ದ. ಅದೇನೂ ಇರಲಿ, ಈ ಸಂದರ್ಭದಲ್ಲೇ ಈ ಮೂರು ಸಂಘಟನೆಗಳು ಹೌದು ಸೈದ್ಧಾಂತಿಕವಾಗಿ ವಿರೋಧಿಸಿದಂಥ ಅದರಲ್ಲಿ ಎರಡು ಮಾತಿಲ್ಲ. ಇವತ್ತು RSS ಆಗಿರ್ಬೋದು, RSS ವಿಶೇಷವಾಗಿ ಮೊದಲಿನಿಂದಲೂ ಮೇಲ್ವರ್ಣೀಯ ಜನ್ಯ ಜಾತಿಗಳ ಪರವಾಗಿ ಅಥವಾ ಹಿಂದುತ್ವದ ಪರವಾಗಿ ಈ ದೇಶದ ಅಸಮಾನತೆಯ ಒಂದು ವ್ಯವಸ್ಥೆಯ ಪರವಾಗಿ ಮಾತಾಡ್ತಾ ಬಂದಿದ್ದು, ಅವ್ರ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಅದೇ ಕಾರಣಕ್ಕೆ ದಲಿತ ಆಗಿರ್ಬೋದು, ಇನ್ನೊಬ್ಬರು ಪ್ಯಾಂಥರ್ಸ್ ಸಂಘಟನೆಯವರಾಗಿರ್ಬೋದು, ಅವರು ಸಹ ಬಿದ್ದ ಸಮುದಾಯವನ್ನು, ಶೂದ್ರ ಅಥವಾ ಅಸ್ಪೃಶ್ಯ ಸಮುದಾಯವನ್ನು ಅವರಲ್ಲೇ ಶಿಕ್ಷಣ ಕೊಟ್ಟು, ಆರೋಗ್ಯದ ಬಗ್ಗೆ ಕಾಳಜಿ ಕೊಟ್ಟು ಅವ್ರನ್ನ ಬೆಳೆಸಬೇಕಪ್ಪ, ಸಂಘಟನೆ ಮಾಡಬೇಕಂತ ಹೋರಾಟ ಮಾಡ್ತಾ ಬಂದಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅವರು ತಮ್ಮ ಜನರ ಒಂದು ಬದುಕಿನ ಸಲುವಾಗಿ ಸಮಾನತೆ ತರಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಅವರು ಹೋರಾಟ ಮಾಡ್ತಾರೆ. ಅಂದರೆ ಹೇಗೆ ಎರಡರ ಮಧ್ಯದಲ್ಲೇ ಅಂದರೆ ಭೀಮ್ ಆರ್ಮಿ ಮತ್ತು ಇನ್ನೊಂದು ಪ್ಯಾಂಥರ್ಸ್ ಸಂಘಟನೆ ಆಗಿರ್ಬೋದು, ಇನ್ನೊಂದು ಕಡೆ RSS ಎರಡೂ ವಿರುದ್ಧ ದಿಕ್ಕಿನಲ್ಲಿ ಚಿಂತನೆ ಮಾಡುವಂಥವ್ರು. ಅವರು ಎದುರ ಹೋದ್ರಾದ್ರೆ ಅಲ್ಲಿ ಅಶಾಂತಿ ಆದೀತು ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಮಾತಾಡುವಂಥ ವಿಷಯ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ಇಲ್ಲೊಂದು ನಾವು ಗಮನಿಸಬೇಕಾಗ್ಯದ ಏನಪ್ಪ ಅಂತಂದರೆ, ಇತ್ತೀಚಿನ ದಿನದಲ್ಲೇ BJP ಇರ್ಬೋದಿಲ್ಲ ಅಂತಲ್ಲ, BJP ಅನ್ರಿ, ಸಂಘ ಪರಿವಾರ ಅನ್ರಿ, ಅದು ನಮ್ಮ RSS ಅನ್ರಿ, ಮೊದಲಿದ್ದಂಥ ಒಂದು ಉಗ್ರವಾದ ನಿಂತಲ್ಲ ಅವರ ಮೆರಿಟ್ ಅನ್ನೋ ನೆಲೆಗಟ್ಟಿನಲ್ಲ, ಅದು ಇವತ್ತು ಕಡಿಮೆ ಆಗ್ತಾಯಿದೆ. ಭಗವಾ ಹಾರಬೇಕು, ನಮ್ಮ